ವಿಲ್ಸನ್ ಗಾರ್ಡನ್ ಬಳಿ ಆಂಬ್ಯುಲೆನ್ಸ್ ನಿಂದ ಭೀಕರ ಅಪಘಾತ ಸಂಭವಿಸಿದೆ. ಭೀಕರ ದುರಂತಕ್ಕೆ ಆಂಬ್ಯುಲೆನ್ಸ್ ಚಾಲಕನ ಅತಿ ವೇಗವೇ ಕಾರಣ. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಆಂಬ್ಯುಲೆನ್ಸ್ನ ಚಾಲನೆ. ಈ ಭೀಕರ ದುರಂತಕ್ಕೆ ಅತಿ ವೇಗನೇ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಪಾಪ ನೋಡಿ, ಒಂದು ದಂಪತಿಯ ಜೀವನೇ ಹೋಗಿದೆ. ಅಪಘಾತಕ್ಕೂ ಮುನ್ನ ರಾಕೆಟ್ನಂತೆ ಬಂದಿದೆ ಆಂಬ್ಯುಲೆನ್ಸ್ನ ಅತಿ ವೇಗ ಸಿಸಿಟಿವಿಯಲ್ಲಿ ಸೆರೆಯಾಗಿರೋದು. ವಿಲ್ಸನ್ ಗಾರ್ಡನ್ ಬಳಿ ಆಂಬ್ಯುಲೆನ್ಸ್ನಿಂದ ಭೀಕರ ಅಪಘಾತ ಸಂಭವಿಸಿದೆ. ಭೀಕರ ದುರಂತಕ್ಕೆ ಆಂಬ್ಯುಲೆನ್ಸ್ ಚಾಲಕನ ಅತಿ ವೇಗವೇ ಕಾರಣ. ಆಂಬ್ಯುಲೆನ್ಸ್ ಚಾಲಕನ ಅತಿ ವೇಗದಿಂದ ದಂಪತಿಯ ಜೀವ ಹೋಗಿದೆ. ಅಪಘಾತಕ್ಕೂ ಮುನ್ನ ರಾಕೆಟ್ನಂತೆ ಬಂದಿದ್ದಾನೆ ಈ ಆಂಬ್ಯುಲೆನ್ಸ್ ಡ್ರೈವರ್. ಆಂಬ್ಯುಲೆನ್ಸ್ನ ಅತಿ ವೇಗ ಸಿಸಿಟಿವಿಯಲ್ಲಿ ಸೆರೆಯಾಗಿರೋದು. ವಿಲ್ಸನ್ ಗಾರ್ಡನ್ ಬೆಂಗಳೂರಿನಲ್ಲಿ ಪ್ರತಿ ರಸ್ತೆಗಳಲ್ಲೂ ಕೂಡ ಎಷ್ಟರ ಮಟ್ಟಿಗೆ ಜನದಟ್ಟಣೆ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ. ಅಂತ ಸಂದರ್ಭದಲ್ಲಿ ನೋಡಿ, ಅಲ್ಲಿ ದೃಶ್ಯದಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಇದು. ಅಷ್ಟು ಬ್ಯುಸಿ ರೋಡ್ನಲ್ಲಿ ರಾಕೆಟ್ ಸ್ಪೀಡ್ನಲ್ಲಿ ಆಂಬ್ಯುಲೆನ್ಸ್ ಡ್ರೈವರ್ ಆಂಬ್ಯುಲೆನ್ಸ್ ವಾಹನವನ್ನ ತೆಗೆದುಕೊಂಡು ಬಂದಿದ್ದಾನೆ. ಅಲ್ಲಿ ಎದುರುಗಡೆ ಬರ್ತಾ ಇದ್ದಂತ ದಂಪತಿ, ಈತನಿಗೆ ಕಂಡಿಲ್ವೋ, ಈತನಿಗೆ ಬ್ಯಾಲೆನ್ಸ್ ಸಿಕ್ಕಿಲ್ವೋ ಗೊತ್ತಿಲ್ಲ, ಅವರ ಮೇಲೆ ಆಂಬ್ಯುಲೆನ್ಸ್ ಹರಿಸ್ಕೊಂಡು ಹೋಗಿದ್ದಾನೆ. ಈಗ ಆ ದಂಪತಿ ಸತ್ತು ಹೋಗಿದ್ದಾರೆ. ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ನಾವು. ವಿಲ್ಸನ್ ಗಾರ್ಡನ್ನಲ್ಲಿ ಆಗಿರುವಂತ ಘಟನೆ ಇದು. ಇಬ್ಬರು ಮೃತಪಟ್ಟ ಪ್ರಕರಣ ದಾಖಲಾಗಿದೆ. ಈಗ ಅತಿ ವೇಗದ ಚಾಲನೆಯೇ ಇದಕ್ಕೆ ಕಾರಣ. ನೋಡಿ ಅಲ್ಲಿ ವೈಕೋ ಬಡ್ಕೋ, ನೋಡಿ ಅಲ್ಲಿ ಎಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಜನರಿಂದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಸ್ಥಳದಿಂದ ಒಂದು ವಾಕ್ಥ್ರೂ ನಡೆಸಿದ್ದಾರೆ. ಅಲ್ಲಿ ಏನು ಸ್ಥಿತಿ ಇದೆ ಅನ್ನೋದನ್ನ ವಿವರಿಸಿದ್ದಾರೆ. ನೋಡೋಣ ಬನ್ನಿ. ಆಸ್ಪತ್ರೆಗೆ ಸೇರಿದಂತಹ ಆಂಬ್ಯುಲೆನ್ಸ್ ಒಂದು ಸಿಗ್ನಲ್ ಅಲ್ಲಿ ನಿಂತಿದ್ದಂತಹ ಬೈಕ್ಗಳಿಗೆ ಏಕಾಏಕಿ ಡಿಕ್ಕಿ ನಡೆಸಿ ಅದರಲ್ಲೂ ಕೂಡ ಇಬ್ಬರು ಗಂಡ ಹೆಂಡತಿ ಸಾವನ್ನಪ್ಪಿರುವಂತಹ ಘಟನೆ ಶಾಂತಿನಗರ ಏನು ಬಸ್ ಸ್ಟ್ಯಾಂಡ್ ಬಳಿ ಕೂಡ ನಡೆದಿರುವಂಥದ್ದು. ವಿಲ್ಸನ್ ಗಾರ್ಡನ್ ಸಂಚಾರಿ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಈಗ ನನ್ನ ಹಿಂಭಾಗ ಕಾಣ್ತಾ ಇರುವಂತಹ ಸಿಗ್ನಲ್ ಏನಿದೆ, ಇದು ಶಾಂತಿನಗರ ಬಸ್ ಸ್ಟ್ಯಾಂಡ್ ಬಳಿ ಇರುವಂತಹ ಸಿಗ್ನಲ್. ರಿಚ್ಮಂಡ್ ಸರ್ಕಲ್ ಕಡೆಯಿಂದ ಬರುವಂತ ಸಿಗ್ನಲ್ ಇದು ವಿಯಾ ಲಾಲ್ಬಾಗ್ಗೂ ಕೂಡ ಹೋಗುತ್ತೆ. ಇನ್ನು ಇದೇ ರಸ್ತೆಯಲ್ಲಿ ಬಂದಿದ್ದಂತಹ ಆಂಬ್ಯುಲೆನ್ಸ್ ಏನಿದೆ, ಇಲ್ಲೇ ನಿಂತಿದ್ದಂತಹ ಏನು ರಾತ್ರಿ 11:10 ಸುಮಾರಿಗೆ ಆಂಬ್ಯುಲೆನ್ಸ್ ಬಂದಿದೆ. ತಕ್ಷಣ ಆತ ಕೂಡ ಬ್ರೇಕು ಕೂಡ ಹಾಕ್ದಲೆ ಅಲ್ಲೇ ನಿಂತಿದ್ದಂತಹ ಸಿಗ್ನಲ್ ಅಲ್ಲಿ ರೆಡ್ ಲೈಟ್ ಇದ್ದಿದ್ರಿಂದ ಸಿಗ್ನಲ್ ನಿಂತಿತ್ತು. ಸೊ ಈಗ ಎಲ್ಲರೂ ಕೂಡ ನಿಂತಿದ್ರು. ಏಕಾಏಕಿ ಬಂದು ಡಿಕ್ಕಿ ಹೊಡೆದಿರ್ತಾರೆ. ಡಿಕ್ಕಿ ಹೊಡೆದು ಆತನಿಗೂ ಕೂಡ ಒಂದು ರೀತಿ ಏನು ಬ್ಯಾಲೆನ್ಸ್ ಸಿಕ್ಕಿರೋದಿಲ್ಲ. ಅಲ್ಲಿಂದ 10-20 ಮೀಟರ್ ಅಷ್ಟು ಕೂಡ ಎಳ್ಕೊಂಬಂದು ಇಲ್ಲಿರುವಂಥ ಪೊಲೀಸ್ ಚೌಕಿ ಏನಿರುತ್ತೆ ಅದಕ್ಕೂ ಕೂಡ ಇಲ್ಲಿ ಆತ ಹೊಡೆದಿರುವಂಥದ್ದು. ಈ ಪರಿಣಾಮ 3-4 ಜನರಿಗೂ ಕೂಡ ಗಂಭೀರವಾದಂತಹ ಗಾಯ ಆಗಿದೆ. ಇದರ ಜೊತೆಗೆ ಇಬ್ರು ಕೂಡ ಈಗಾಗಲೇ ಸಾವನ್ನಪ್ಪಿದ್ದಾರೆ, ಗಂಡ ಹೆಂಡತಿ ಅಂತ ಹೇಳಿ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಅಂದ್ರೆ ಚಾಲಕನ ಅಜಾಗರೂಕತೆ, ಆತ ಕೂಡ ಸೈರನ್ ಕೂಡ ಹಾಕೊಂಡು ಬರ್ತಾ ಇದ್ದ ಅಂತ ಕೂಡ ಗೊತ್ತಾಗಿರುವಂಥದ್ದು. ಇನ್ನು ಅಪಘಾತದಲ್ಲಿ ಇಸ್ಮಾಯಿಲ್ ಮತ್ತೆ ಸಮೀನ್ ಬಾನು ಅಂತ ಹೇಳಿ ಇಬ್ಬರು ಗಂಡ ಹೆಂಡತಿ ಕೂಡ ತೆರಳ್ತಾ ಇದ್ರು. ಈಗ ಅವರು ಕೂಡ ಸಾವನ್ನಪ್ಪಿದ್ದಾರೆ. ವಿಲ್ಸನ್ ಗಾರ್ಡನ್ ಸಂಚಾರಿ ಪೊಲೀಸರು ಕೂಡ ಈಗಾಗಲೇ ಡ್ರೈವರ್ ಯಾರು ಅಂತಲೂ ಕೂಡ ಹುಡುಕಾಟ ಮಾಡ್ತಿದ್ದಾರೆ. ಇನ್ನು ರಾತ್ರಿ ಸಾಕಷ್ಟು ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿಯು ಕೂಡ ಉಂಟಾಗಿತ್ತು. ಸಾಕಷ್ಟು ಜನರು ಕೂಡ ಬಂದು ಇದೇ ಸಿಗ್ನಲ್ ಅಲ್ಲಿ 2-3 ಬಾರಿ ಅಪಘಾತ ಕೂಡ ಆಗಿತ್ತು. ಸೊ ಹೀಗಾಗಿ ಇಂಥವರ ವಿರುದ್ಧ ಕಠಿಣವಾದಂಥ ಕ್ರಮ ತಗೋಬೇಕಂತನೂ ಕೂಡ ಆಗ್ರಹ ಮಾಡಿದ್ರು. ಜೊತೆಗೆ ಆಂಬ್ಯುಲೆನ್ಸ್ ಅನ್ನು ಕೂಡ ಪಲ್ಟಿ ಮಾಡುವಂಥ ಕೆಲಸನೂ ಕೂಡ ರಾತ್ರಿ ಸಾರ್ವಜನಿಕರು ಕೂಡ ಇಲ್ಲಿ ಮಾಡಿದ್ರು. ಸೊ ಹೀಗಾಗಿ ಚಾಲಕ ಈಗಾಗಲೇ ಅಪ್ಸ್ಕೊಂಡು ಆಗಿದ್ದಾನೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಆತನ ಕೂಡ ಈಗಾಗಲೇ ಸಂಚಾರಿ ಪೊಲೀಸರು ಏನು ವಿಲ್ಸನ್ ಗಾರ್ಡನ್ ಸಂಚಾರಿ ಪೊಲೀಸರು ಕೂಡ ಬಲೆಯನ್ನು ಕೂಡ ಬೀಸಿದ್ದಾರೆ. ಒಟ್ಟಿನಲ್ಲಿ ಇಂತಹ ಘಟನೆಯಿಂದಾಗಿ ಇನ್ನಾದರೂ ಟ್ರಾಫಿಕ್ ಪೊಲೀಸರು ಆಗಿರ್ಬೋದು ಮತ್ತು ಸಿಗ್ನಲಲ್ಲಿ ಇರುವಂಥವ್ರು ಕೂಡ ಎಚ್ಚೆತ್ತುಕೊಳ್ಬೇಕು ಅಂತಲೂ ಕೂಡ ಈಗಾಗಲೇ ಹೇಳಲಾಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.